ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ರವೀಂದ್ರ ದಾನವಗೋಳ ಎಂಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆಗೆ ಮುನ್ನ ಬರೆದಿರುವ ಡೆತ್ ನೋಟ್ನಲ್ಲಿ ಡಿವೈಎಸ್ಪಿ, ಪಿಎಸ್ಐ ಹೆಸರು ಸೇರಿದಂತೆ ಹಲವು ವ್ಯಕ್ತಿಗಳ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಕುಟುಂಬಸ್ಥರು ಹಾಗೂ ದಲಿತ ಸಂಘಟನೆಗಳು ಆರೋಪಿಸಿವೆ. ಈ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಬೆಳಗಾವಿಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ತಮಟೆ ಬಾರಿಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿರುವ ಎಲ್ಲರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಅವರೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿರ್ರಿ, ಏನು ಅವ್ರು ಡೆತ್ ನೋಟ್ ಬರ್ದಿಟ್ಟಾರ್ರಿ, ಅದಕ್ಕೊಂದು ನ್ಯಾಯ ಸಿಕ್ಕರೆ ಸಾಕು ನಮಗೆ. ಈ ಮಿರ್ಜಾ ನಾಯ್ಕ ಅನ್ನೋ ಹುಡುಗ್ರಿ ನಮ್ಮ ರೊಕ್ಕ ನಾವು ಬೇಡಕ್ಕೆ ಹೋದ್ರೆ ಅವ್ರನ್ನ ಬಡದ್ರೆ ನಿನ್ನ ಕೇಸ್ ಮುಗಿದ್ರೆ ಸಾಕಾಗೈತಿ, ನಿನ್ನ ಕುರುಬ್ರು ಎಲ್ಲ ಬಡ್ದಕ್ಕೆ ಹೊಲ್ತಾರು ಅಂದದ್ದು ಅವರು ಭಾಳ ಮನಸ್ಸಿಗೆ ಮಾಡ್ಕೊಂಡ್ರಿ. ಮಾಧ್ಯಮದಲ್ಲಿ ಆಯಿತು, ಪ್ರಸಾರವಾಯಿತು. ಅದರ ನಂತರದಲ್ಲಿ ಆದಂಥ ಅನೇಕ ಘಟನೆಗಳು ಆ ವ್ಯಕ್ತಿಯ ಮನಸ್ಸಿಗೆ ಅರೆಸ್ಟ್ ಆಗಿದೆ, ಹೊರಗುಳಿದು ಆ ವ್ಯಕ್ತಿಗೆ ಮಾನಸಿಕ ಕಿರುಕುಳ ಕೊಡ್ತಾರೆ. 2 ವರ್ಷ ಮಾನಸಿಕ ಕಿರುಕುಳ ತಾಳಿಕೊಂಡು ಕೊನೆಗೆ ಅವ್ರ ಮನೆಗೆ ಬಂದು ಧಮಕಿ ಹಾಕ್ತಕ್ಕಂಥ ಸನ್ನಿವೇಶ ಹಾಗೂ CC ಕ್ಯಾಮರಾದಲ್ಲಿ ದಾಖಲಾಗಿರ್ತದೆ. ಮತ್ತೆ ಅವ್ರು ನಡೆಸ್ತಕ್ಕಂಥ ಅಂಗಡಿ ಮುಗ್ಗಟ್ಟಿನಲ್ಲಿ ಕೂಡ ವ್ಯವಹಾರ ಮಾಡುವಾಗಲೂ ಕೂಡ ಅವರು ಬಂದು ಅವರಿಗೆ ಸೀಳು ಹಾಕಿ ಅವರಿಗೆ ಭಯಪಡಿಸಿ